ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಮಂಜುಳಾ ಎನ್ ರವರ ಇದೇ ಶಾಲೆಯಲ್ಲಿ ಡಿ ಗ್ರೂಪ್ ನೌಕರರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಾರೆ. ಶ್ರೀಮತಿ ಕಾವ್ಯ ಎನ್ ರವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ, ಜಾತಿ ನಿಂದನೆ ಮತ್ತು ದೌರ್ಜನ್ಯವೆಸಗುತ್ತಿದ್ದಾರೆ. ಜೊತೆಗೆ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ದರೂ ಅವರ ವಿರುದ್ಧ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳದ ಪ್ರಯುಕ್ತ ಇಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದಂತಹ ಎನ್ ಕೆ ನಿಧಿಕುಮಾರ್, ಮುಖಂಡರುಗಳಾದ ಕೆಸ್ತೂರ್ ನರಸಿಂಹಮೂರ್ತಿ, ಇಮ್ರಾನ್ ಅಹಮದ್, ಲಕ್ಷ್ಮೀನಾರಾಯಣ್, ತುಮಕೂರು ಉಪವಿಭಾಗ ಮಟ್ಟದ ಜಾಗೃತಿ ಹಾಗೂ ಉಸ್ತುವಾರಿ ಸಮಿತಿ ನಾಮನಿರ್ದೇಶನರಾದ ಸದಸ್ಯರಾದ ಯೋಗೀಶ್ ಎಂಎಚ್ ಹಾಗೂ ರವಿಕುಮಾರ್, ಎನ್ ನಿರಂಜನ್, ತನ್ವೀರ್ ಅಹಮದ್, ಚಲುರಾಜ್, ದಿಬ್ಬೂರ್, ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಲವರು ಉಪಸ್ಥಿತರಿದ್ದರು. ಬಂಧುಗಳೇ, ಏನಿವತ್ತು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನಿವತ್ತು DDP ಸಾಹೇಬರಿಗೆ ನಾವು ಒಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ. ಏನು ಮನವಿ ಉದ್ದೇಶ ಅಂದರೆ, ತುಮಕೂರಿನ MPS ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಮಂಜುಳಾ ಎನ್ ರವರವ್ರನ್ನ ಕರ್ತವ್ಯದಿಂದ ಅಮಾನತು ಮಾಡಬೇಕಂತ ನಾವು ನಮ್ಮ ಸಂಘಟನೆ ವತಿಯಿಂದ ಆಗ್ರಹಿಸುವ ಜೊತೆಗೆ ಏನಿವತ್ತು ಮಂಜುಳಾ ಎನ್ ಅವರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಬಾಲಕಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ಉಪ ಪ್ರಾಂಶುಪಾಲರ ಸಿ ಮಂಜುಳಾರವರನ್ನು ಇದೇ ಶಾಲೆಯ ಡಿ ಗ್ರೂಪ್ ನೌಕರರಾದ ಕಾವ್ಯ ಎನ್ ಅವರನ್ನು ಕರ್ತವ್ಯ ಮಾಡಬೇಕಾದ್ರೆ ಪದೇ ಪದೇ ಮಾನಸಿಕ ಕಿರುಕುಳ, ಆಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಜಾತಿ ನಿಂದನೆ ಮಾಡೋದ್ರ ಜೊತೆಗೆ ಅವರಿಗೆ ಮಾನಸಿಕ ಕಿರುಕುಳ ಕೊಡ್ತಕ್ಕಂಥ ಮಂಜುಳಾ ಉಪ ಪ್ರಾಂಶುಪಾಲ ಮಂಜುಳಾ ಎನ್ ಅವರನ್ನು ಈ ಕೂಡಲೇ ಕರ್ತವ್ಯದಿಂದ ವಜಾ ಮಾಡಿ ಈ ಕೂಡಲೇ ನಮ್ಮ ತುಮಕೂರು ಡಿಸ್ಟಿಕಲ್ಲೇ ಇರಬಾರ್ದು ಅವ್ರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು, ಇಲ್ಲಾಂದರೆ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಈ ಕೂಡಲೇ ಒತ್ತಾಯಿಸೋದ್ರ ಜೊತೆಗೆ ಏನು ದಲಿತ ಹೆಣ್ಣು ಮಗಳು ಒಬ್ಬಳು ಅಬಲೆ ಗಂಡ ಇಲ್ಲದಂಥ ಒಬ್ಬ ಹೆಣ್ಣು ಮಗಳನ್ನ ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸ್ತಾ ಆ ಹೆಣ್ಣುಮಗಳು ಇವತ್ತು ನಾನು ಇವರ ಹೆಸರಿಕ್ಕಿ ನಾನು ಸತ್ತೋಗ್ತೀನಿ ಅಂತ ಅವರು ಏನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಓತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆ ನಿಮಗೆ ಬೆನ್ನೆಲುವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ರ ಜೊತೆಗೆ ಏನಿವತ್ತು ಮಂಜುಳಾ ಅನ್ನೋನು ಈ ಕೂಡಲೇ ಏನು ಸಂಬಂಧಪಟ್ಟ ಇಲಾಖೆ ಏನು ಮಾನ್ಯ DDP ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ, ಈ ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು, ಈ ಕೂಡಲೇ ಅವ್ರನ್ನ ಕೆಲಸದಿಂದ ಅಮಾನತು ಮಾಡಬೇಕು ಅಂತ ಹೇಳಿದ್ರ ಜೊತೆಗೆ ಅವರು ಎಲ್ಲ ರೀತಿಯೂ ಇವತ್ತು ಅಟ್ರಾಸಿಟಿ ಕಂಪ್ಲೀಟ್ ಆಗಿ ಕೇಸ್ ರಿಜಿಸ್ಟರ್ ಆದರೂ ಸಹ ಅಮ್ಮನಿಗೆ ಭಯ ಇಲ್ಲದಲ್ಲೇ ರಾಜಾರೋಷವಾಗಿ ಎಲ್ಲ ಏನು ಸಾಕ್ಷಿಗಳನ್ನ ನಾಶ ಮಾಡೋಕ್ಕೋಸ್ಕರ ಎಲ್ಲ ಸಾಕ್ಷಿಗಳನ್ನ ಖರೀದಿ ಮಾಡ್ಕೊಂಡು ದುಡ್ಡು ಐತೆ ಅಂದ್ಬಿಟ್ಟು ಏನು ರಾಜಕಾರಣದ ಸಪೋರ್ಟ್ ಐತೆ ಅಂದ್ಬಿಟ್ಟು ಇಲ್ಲಿ ಒಬ್ಬ ಅಬಲೆ ಹೆಣ್ಮಗಳ ಡಿ ಗ್ರೂಪ್ ನೌಕರ ಕಾವ್ಯ ಎನ್ ಅವರ ಮೇಲೆ ದೌರ್ಜನ್ಯ ಸಿಗ್ತಿರೋದು ಈ ಕೂಡಲೇ ಅವ್ರನ್ನ ವಿರುದ್ಧವಾಗಿ ಈ ಕೂಡಲೇ ಅಮಾನತು ಮಾಡಬೇಕು. ನಾವು ಈ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯಿಂದ ಮುಂದಿನ ದಿನಗಳಲ್ಲಿ ಏನಾದರೂ ನಾವು ಅವ್ರನ್ನ ಕ್ರಮ ಜರುಗಿಸಲಿಲ್ಲ ಅಂದರೆ ಏನಿಲ್ಲಿ DDP ಆಫೀಸ್ ಮುಂದೆ ಏನು BO ಆಫೀಸ್ ಇವ್ರ ಆಫೀಸ್ ಮುಂದೆ ಉಗ್ರ ಹೋರಾಟ ಮಾಡಬೇಕಂತ ಈ ಮೂಲಕ ನಾವು ಎಚ್ಚರಿಸೋ ಜೊತೆಗೆ ಅವರಿಗೆ ಕಾನೂನಿನ ತಕ್ಕ ಪಾಠ ಬರಬೇಕಂತ ಈ ಕೂಡಲೇ ನಾವು ಆಗ್ರಹಿಸ್ತಾ ಇದ್ದೀವಿ. ಜೈ ಭೀಮ್.